ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 23 ಗಮನಿಸಿ. 3 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ತಟಸ್ಥೀಕರಣ ಎಂದರೆ. ತಟಸ್ಥೀಕರಣ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರಾದ್ರೂ ಅಸಿಡಿಟಿ ಆಗಿದೆ ಅಂತಿದ್ದವರು ಆಂಟಾಸಿಡ್ ಅನ್ನ ತಗೊಂಡ ತಕ್ಷಣ ಅಲ್ಲಿ ಆರಾಮಾಗಿದೆ ಅಂತ ಹೇಳ್ತಾರೆ. ಕಾರಣ ಏನು? ಈಗ ಆಮ್ಲೀಯತೆ ದೇಹದಲ್ಲಿ ಉಂಟಾದಾಗ ಹೊಟ್ಟೆ ಉರಿ ಅಂತ ಹೇಳ್ತೀವಲ್ಲ, ಅಸಿಡಿಟಿ ಆಗಿದೆ ಅಂತ ಹೇಳ್ತಾರೆ. ಆಗ ನಾವು ಆಂಟಾಸಿಡ್ ಅನ್ನ ತಗೊಂಡ್ರೆ ಏನಾಗ್ತದೆ? ಅದ್ರೊಳಗೆ ಪ್ರತ್ಯಾಮ್ಲ ಇರ್ತದೆ. ಹೊಟ್ಟೆಯೊಳಗಿರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲೀಯತೆಯನ್ನ ಉಂಟು ಮಾಡಿರ್ತದೆ. ಆ ಆಮ್ಲವನ್ನ ಯಾರು ತಟಸ್ಥ ಮಾಡ್ತಾ ಇದ್ದಾರೆ? ಪ್ರತ್ಯಾಮ್ಲ ತಟಸ್ಥ ಮಾಡ್ತಾ ಇದೆ. ಹಾಗಾಗಿ ತಟಸ್ಥೀಕರಣ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆ. ಆಮ್ಲ ಪ್ರತ್ಯಾಮ್ಲದ ಜೊತೆ ವರ್ತಿಸಿ ಏನನ್ನ ಕೊಡುತ್ತದೆ? ಲವಣ ಮತ್ತು ನೀರನ್ನ ಕೊಡುತ್ತದೆ. ಈ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರೆಯಲಾಗುತ್ತೆ. ನೋಡಿ, ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡ್ತಾ ಇರುವಂತಹದ್ದು. ಉದಾಹರಣೆ ನೋಡೋದಿದ್ರೆ HCl ಆಮ್ಲ ಇದೆ, ಪ್ರತ್ಯಾಮ್ಲ NaOH ಜೊತೆ ವರ್ತಿಸಿದ್ರೆ ಇದು NaCl ಲವಣ. NaCl ಲವಣವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವಂತಹ ಅಡಿಗೆ ಉಪ್ಪು ಪ್ಲಸ್ ನೀರು H2O ಅನ್ನ ಕೊಟ್ಟಿರ್ತದೆ. ಈ ರೀತಿ ಇದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಥ್ಯಾಂಕ್ ಯು.